ನಮಸ್ಕಾರ. ಒಮ್ಮೆ ಕಣ್ಮುಚ್ಚಿ ಊಹಿಸಿಕೊಳ್ಳಿ. ಯುರೋಪ್ನ ಆಕಾಶದಲ್ಲಿ ಪ್ರತಿದಿನ ಹಾರಾಡಬೇಕಿದ್ದ ಸಾವಿರಾರು ವಿಮಾನಗಳು ಏಕಾಏಕಿ ನೆಲಕಚ್ಚಿದ್ರೆ ಹೇಗಿರಬಹುದು? ಲಂಡನ್ನಿಂದ ಪ್ಯಾರಿಸ್ಗೆ, ಬರ್ಲಿನ್ನಿಂದ ರೋಮ್ಗೆ ಹೋಗಬೇಕಿದ್ದ ಜನ ಏರ್ಪೋರ್ಟ್ಗಳಲ್ಲಿ ಕಂಗಾಲಾಗಿ ನಿಂತ್ರೆ ಏನಾಗಬಹುದು? ಇದೇನೋ ಹಾಲಿವುಡ್ ಸಿನಿಮಾದ ಕಾಲ್ಪನಿಕ ಕಥೆ ಅಂತ ಅನ್ಕೋಬೇಡಿ. ಇದು ನಮ್ಮ ಕಣ್ಮುಂದೆ ಇದೀಗ ತೆರೆದುಕೊಳ್ತಿರೋ ಅತ್ಯಂತ ಭೀಕರ ವಾಸ್ತವ. ಹೌದು, ಇಡೀ ಯುರೋಪ್ ಈಗ ಅಕ್ಷರಶಃ ನಡುಗಿ ಹೋಗಿದೆ. ಕಾರಣ ಅವರ ಬಳಿ ವಿಮಾನ ಹಾರಿಸೋಕೆ ಇಂಧನವೇ ಇಲ್ಲ. ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂದ್ರೆ ಐಇಎ ಈಗೊಂದು ಆತಂಕಕಾರಿ ರಿಪೋರ್ಟ್ ಕೊಟ್ಟಿದೆ. ಯುರೋಪ್ ಬಳಿ ಕೇವಲ 6 ವಾರಗಳಿಗೆ ಆಗುವಷ್ಟು ಮಾತ್ರ ಜೆಟ್ ಫ್ಯೂಯಲ್ ಉಳಿದಿದೆ ಅನ್ನೋ ಆಘಾತಕಾರಿ ಸತ್ಯ ಬಿಚ್ಚಿಟ್ಟಿದೆ. 6 ವಾರ ಕಳೆದ್ರೆ ಯುರೋಪ್ನಲ್ಲಿ ವಿಮಾನಗಳು ಹಾರೋದು ಡೌಟ್ ಅಂತ ದೊಡ್ಡ ಬಾಂಬ್ ಸಿಡಿಸಿದೆ. ಇದೊಂದು ಗ್ಲೋಬಲ್ ಪ್ಯಾನಿಕ್. ಅಷ್ಟಕ್ಕೂ ಜಗತ್ತನ್ನೇ ಆಳಿದ ಯುರೋಪ್ಗೆ ಇವತ್ತು ಈ ಗತಿ ಬಂದಿದ್ದೇಕೆ? ರಷ್ಯಾಗೆ ಸೆಡ್ಡು ಹೊಡೆದ ಯುರೋಪ್ ಈಗ ಇರಾನ್ ಅಮೆರಿಕ ಜಗಳದಲ್ಲಿ ಸಿಲುಕಿ ಒದ್ದಾಡ್ತಿರೋದು ಯಾಕೆ? ಈ ಬಿಕ್ಕಟ್ಟಿನಿಂದ ನಮ್ಮ ಭಾರತದ ಮೇಲಾಗೋ ಪರಿಣಾಮಗಳೇನು? ಬನ್ನಿ ಇವತ್ತಿನ ಈ ಇನ್ ಡೆಪ್ತ್ ರಿಪೋರ್ಟ್ನಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. 6 ವಾರಗಳ ಡೇಂಜರ್ ಅಲರ್ಟ್, ಐಇಎ ರಿಪೋರ್ಟ್ನ ಅಸಲಿಯತ್ತೇನು? ಮೊದಲಿಗೆ ಈ ಇಂಟರ್ ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೇಳಿರೋದೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಏಪ್ರಿಲ್ 17ಕ್ಕೆ ಐಇಎ ಮುಖ್ಯಸ್ಥ ಫಾತಿಹ್ ಬಿರೋಲ್ ಈ ಭಯಾನಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರದೇ ಮಾತುಗಳಲ್ಲಿ ಹೇಳೋದಾದ್ರೆ, ಯುರೋಪ್ ಬಳಿ ಕೇವಲ 6 ವಾರಗಳಿಗೆ ಆಗುವಷ್ಟು ಮಾತ್ರ ಜೆಟ್ ಫ್ಯೂಯಲ್ ಸಪ್ಲೈ ಉಳ್ಕೊಂಡಿದೆ. 6 ವಾರದ ನಂತರ ಇಂಧನ ಸಂಪೂರ್ಣವಾಗಿ ಖಾಲಿಯಾಗೋಕೆ ಶುರುವಾಗುತ್ತೆ. ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸಿದ ಮಾತಲ್ಲ. ಏಪ್ರಿಲ್ 1ನೇ ತಾರೀಖು ಕೂಡ ಫಾತಿಹ್ ಬಿರೋಲ್ ರಾಯಿಟರ್ಸ್ ಸುದ್ದಿ ಸಂಸ್ಥೆಗೆ ಇದೇ ಮಾತನ್ನ ಹೇಳಿದ್ರು. ಮಾರ್ಚ್ ತಿಂಗಳಿಗಿಂತ ಏಪ್ರಿಲ್ ತಿಂಗಳಲ್ಲಿ ಜಗತ್ತಿಗೆ ಆಗುವ ತೈಲದ ನಷ್ಟ ಡಬಲ್ ಇರುತ್ತೆ. ಇದರಿಂದ ದೊಡ್ಡ ಮಟ್ಟದ ಹಣದುಬ್ಬರ ಆಗತ್ತೆ. ಜೊತೆಗೆ ಆರ್ಥಿಕತೆ ಪಾತಾಳಕ್ಕೆ ಕುಸಿಯುತ್ತೆ ಅಂತ ಎಚ್ಚರಿಸಿದ್ರು. ಅವರ ಪ್ರಕಾರ ಸದ್ಯದ ಅತಿದೊಡ್ಡ ಸಮಸ್ಯೆ ಅಂದ್ರೆ ಜೆಟ್ ಫ್ಯೂಯಲ್ ಮತ್ತು ಡೀಸೆಲ್ ಕೊರತೆ. ಈ ಕೊರತೆಯ ಬಿಸಿ ಏಪ್ರಿಲ್ ಅಥವಾ ಮೇ ತಿಂಗಳ ಹೊತ್ತಿಗೆ ಇಡೀ ಯುರೋಪ್ಗೆ ತಟ್ಟಲಿದೆ ಅಂತ ಭವಿಷ್ಯ ನುಡಿದಿದ್ರು. ಈಗ ಆ ಭವಿಷ್ಯ ನಿಜವಾಗುವ ಕಾಲ ಹತ್ತಿರ ಬರ್ತಿದೆ. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಇದೆ. 6 ವಾರ ಅಂತ ಅವರು ಹೇಳಿದ್ದು ಕಮರ್ಷಿಯಲ್ ಸ್ಟಾಕ್ ಬಗ್ಗೆ. ಅಂದ್ರೆ ದಿನನಿತ್ಯದ ಬಳಕೆಗೆ ಲಭ್ಯವಿರುವ ಇಂಧನ ಮಾತ್ರ 6 ವಾರಕ್ಕೆ ಆಗುವಷ್ಟಿದೆ. ದೇಶಗಳ ಬಳಿ ಎಮರ್ಜೆನ್ಸಿ ಸ್ಟಾಕ್ ಅಥವಾ ಸ್ಟ್ರಾಟಜಿಕ್ ರಿಸರ್ವ್ ಅಂತ ಇರುತ್ತೆ ಅನ್ನೋದು ನಿಜ. ಅಮೆರಿಕ, ಬ್ರಿಟನ್, ಫ್ರಾನ್ಸ್ನಂತಹ ದೇಶಗಳು ಭೂಮಿಯ ಅಡಿಯಲ್ಲಿ ಮಿಲಿಯನ್ ಗಟ್ಟಲೆ ಬ್ಯಾರೆಲ್ ತೈಲವನ್ನ ಬಚ್ಚಿಟ್ಟಿರ್ತಾರೆ. ಆದ್ರೆ ಅದನ್ನ ಬಳಸಬೇಕು ಅಂದ್ರೆ ಆಯಾ ದೇಶಗಳ ಸರ್ಕಾರಗಳು ಬಿಕ್ಕಟ್ಟಿನ ಟೈಮಲ್ಲಿ ಮಾತ್ರ ಅದಕ್ಕೆ ಅಪ್ರೂವಲ್ ಕೊಡಬೇಕು. ಅದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಈಗ ಪರಿಸ್ಥಿತಿ ಎಷ್ಟು ಕೈಮೀರಿದೆ ಅಂದ್ರೆ 400 ಮಿಲಿಯನ್ ಬ್ಯಾರೆಲ್ ಎಮರ್ಜೆನ್ಸಿ ರಿಸರ್ವ್ ರಿಲೀಸ್ ಮಾಡೋಕೆ ಐಇಎ ಮೆಂಬರ್ಸ್ ಒಪ್ಕೊಂಡಿದ್ದಾರೆ. ಇತಿಹಾಸದಲ್ಲೇ ಈ ಮಟ್ಟದ ಆಯಿಲ್ ಸ್ಟಾಕ್ ರಿಲೀಸ್ ಆಗಿದ್ದು ಇದೇ ಮೊದಲು. ಮಾರ್ಚ್ 20ರಂದೇ ಐಇಎ ಸ್ಪಷ್ಟವಾಗಿ ಹೇಳಿದೆ, ಗ್ಲೋಬಲ್ ಆಯಿಲ್ ಮಾರ್ಕೆಟ್ನ ಹಿಸ್ಟರಿಯಲ್ಲೇ ಇದೊಂದು ಅತಿದೊಡ್ಡ ಸಪ್ಲೈ ಡಿಸ್ರಪ್ಷನ್ ಅಂತ. ರೆಡ್ ಅಲರ್ಟ್, ಹಾರ್ಮುಜ್ ಕ್ಲೋಸ್, ಯುರೋಪ್ ಕತ್ತಿಗೆ ಇರಾನ್ ಉರುಳು. ಅಷ್ಟಕ್ಕೂ ಈ ಜೆಟ್ ಫ್ಯೂಯಲ್ ಕೊರತೆಗೆ ಅಸಲಿ ಕಾರಣ ಏನು? ಅಗೇನ್ ಸ್ಟ್ರೇಟ್ ಆಫ್ ಹಾರ್ಮುಜ್. ಹಾರ್ಮುಜ್ ಕೇವಲ ಕಚ್ಚಾ ತೈಲಕ್ಕಷ್ಟೇ ಅಲ್ಲ, ವಿಮಾನದ ತೈಲಕ್ಕೆ ಕೂಡ ಈ ಜಲಸಂಧಿಯೇ ಕೊಂಡಿ. ಜಗತ್ತಿನ 20% ಜೆಟ್ ಫ್ಯೂಯಲ್ ಹಾಗೂ ಕೆರೋಸಿನ್ ಹೋಗೋದು ಇದೇ ದಾರಿಯಲ್ಲಿ. ಯುರೋಪ್ಗೆ ಬರೋ 75% ಜೆಟ್ ಫ್ಯೂಯಲ್ ಇದೇ ಮಾರ್ಗವಾಗಿ ಬರಬೇಕು. ಆದ್ರೆ ಯಾವಾಗ ಮಿಡಲ್ ಈಸ್ಟ್ನ ಸಮುದ್ರ ಮಾರ್ಗಗಳು ಡೇಂಜರ್ ಝೋನ್ ಅಂತ ಡಿಕ್ಲೇರ್ ಆಯ್ತೋ, ಯುರೋಪ್ಗೆ ಬರಬೇಕಾದ ಬಹುಪಾಲು ಜೆಟ್ ಫ್ಯೂಯಲ್ ಹಡಗುಗಳು ರೂಟ್ ಚೇಂಜ್ ಮಾಡಿವೆ. ಅವು ಈಗ ಕೇಪ್ ಆಫ್ ಗುಡ್ ಹೋಪ್ ಅಂದ್ರೆ ಇಡೀ ಆಫ್ರಿಕಾ ಖಂಡವನ್ನೇ ಸುತ್ತಿಕೊಂಡು ಬರ್ತಿವೆ. ಇದರಿಂದ ಒಂದು ಟ್ರಿಪ್ಗೆ ಕನಿಷ್ಠ 10ರಿಂದ 14 ದಿನ ಎಕ್ಸ್ಟ್ರಾ ಟೈಮ್ ತಗೊಳ್ತಿದೆ. ಇಲ್ಲಿ 14 ದಿನ ಲೇಟ್ ಆಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಸಣ್ಣ ವಿಚಾರ ಅನ್ನಿಸ್ಬೋದು. ಆದ್ರೆ ಜಾಗತಿಕ ಏವಿಯೇಷನ್ ಸೆಕ್ಟರ್ನಲ್ಲಿ ಇದೊಂದು ಭೂಕಂಪವಿದ್ದಂತೆ. ಒಂದು ಲೆಕ್ಕಾಚಾರ ನೋಡಿ. ಹಡಗುಗಳು ಇಡೀ ಆಫ್ರಿಕಾವನ್ನ ಸುತ್ತಿ ಬರೋಕೆ ಆ ಹಡಗುಗಳಿಗೆ ಪ್ರತಿದಿನ ಟನ್ಗಟ್ಟಲೆ ಎಕ್ಸ್ಟ್ರಾ ಇಂಧನ ಬೇಕು. ಮೊದಲು ಒಂದು ಹಡಗು ವರ್ಷಕ್ಕೆ 10 ಟ್ರಿಪ್ ಮಾಡ್ತಿದ್ರೆ ಈಗ ಟೈಮ್ ಕನ್ಸ್ಯೂಮ್ ಆಗ್ತಿರೋದ್ರಿಂದ ಕೇವಲ 6 ಅಥವಾ 7 ಟ್ರಿಪ್ ಮಾತ್ರ ಮಾಡೋಕೆ ಸಾಧ್ಯ ಆಗ್ತಿದೆ. ಅಂದ್ರೆ ಇಡೀ ಸಪ್ಲೈ ಚೈನ್ ಸೈಕಲ್ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಆಗಿದೆ. ಪ್ರತಿದಿನ ಯುರೋಪ್ ಏರ್ಪೋರ್ಟ್ಗಳಿಗೆ ತಲುಪಬೇಕಿದ್ದ ಮಿಲಿಯನ್ ಬ್ಯಾರೆಲ್ ಜೆಟ್ ಫ್ಯೂಯಲ್ ಈಗ ಸಮುದ್ರದ ಮಧ್ಯೆ ಸಿಲುಕಿಕೊಂಡಿದೆ. ಹಡಗುಗಳು ದಾರಿಯಲ್ಲೇ ಇವೆ, ಆದ್ರೆ ಏರ್ಪೋರ್ಟ್ಗಳಲ್ಲಿ ಸ್ಟಾಕ್ ಖಾಲಿ ಆಗ್ತಿದೆ. ರಷ್ಯಾಗೆ ಸಡ್ಡು ಹೊಡೆದಿದ್ದೇ ಯುರೋಪ್ಗೆ ಮುಳುವಾಯ್ತಾ? ಸಮಸ್ಯೆ ಕೇವಲ ಹಡಗುಗಳು ಲೇಟ್ ಆಗ್ತಿರೋದಷ್ಟೇ ಅಲ್ಲ. ಇಲ್ಲಿ ಯುರೋಪ್ ಮಾಡಿಕೊಂಡ ಒಂದು ದೊಡ್ಡ ಎಡವಟ್ಟು ಇದೆ. ಅದೇ ರಷ್ಯಾ ಸ್ಯಾಂಕ್ಷನ್ಸ್ ಡೊಮಿನೋ ಎಫೆಕ್ಟ್. ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಳ್ಳೋದು ಅಂದ್ರೆ ಇದೇನೆ. ಉಕ್ರೇನ್ ಯುದ್ಧಕ್ಕೆ ಮುಂಚೆ ಯುರೋಪ್ಗೆ ಬೇಕಾದ 20% ರಿಫೈನ್ಡ್ ಆಯಿಲ್ ರಷ್ಯಾದಿಂದಲೇ ಬರ್ತಾ ಇತ್ತು. 2021ರಲ್ಲಿ ಯುರೋಪ್ನ 40% ಡೀಸೆಲ್ ಇಂಪೋರ್ಟ್ ಆಗಿದ್ದೇ ರಷ್ಯಾದಿಂದ. ಆದ್ರೆ ಯುದ್ಧ ಶುರುವಾದ ಮೇಲೆ ಯುರೋಪ್ ದೊಡ್ಡ ದನಿಯಲ್ಲಿ ರಷ್ಯಾದ ಆಯಿಲ್ ಬ್ಯಾನ್ ಮಾಡ್ತು.
ನಾವು ರಷ್ಯಾದಿಂದ ತೈಲ ಕೊಳ್ಳಲ್ಲ ಅಂತ ಪುಟಿನ್ಗೆ ಸಡ್ಡು ಹೊಡೆಯೋಕೆ ಹೋಯ್ತು. ರಷ್ಯಾವನ್ನ ಬಿಟ್ಟು ತೈಲಕ್ಕಾಗಿ ಮಿಡಲ್ ಈಸ್ಟ್ ದೇಶಗಳ ಮೊರೆ ಹೋಯ್ತು. ಪರಿಣಾಮ ಯುರೋಪ್ನ 75% ಜೆಟ್ ಫ್ಯೂಯಲ್ ಗಲ್ಫ್ನಿಂದ ಬರಲಾರಂಭಿಸಿತು. ದಿನಕ್ಕೆ ಸುಮಾರು 3,75,000 ಬ್ಯಾರೆಲ್ ಜೆಟ್ ಫ್ಯೂಯಲ್ ಇಂಪೋರ್ಟ್ ಆಗ್ತಿತ್ತು. ಇದೇ ಯುರೋಪ್ ಪಾಲಿಗೆ ಈಗ ಉರುಳಾಗಿರೋದು. ರಷ್ಯಾದಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ಗಲ್ಫ್ ದೇಶಗಳ ಬಲೆಗೆ ಬಿತ್ತು. ತನ್ನ ಡಿಪೆಂಡೆನ್ಸಿಯನ್ನ ರಷ್ಯಾದಿಂದ ಹಾರ್ಮುಜ್ ಜಲಸಂಧಿಗೆ ಶಿಫ್ಟ್ ಮಾಡ್ತು. ಈಗ ಆ ಗಲ್ಫ್ ದೇಶಗಳಿಂದ ಬರಬೇಕಾದ ತೈಲವೇ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿಕೊಂಡಿದೆ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಹೋಗಿ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಅನ್ನ ಮೈಮೇಲೆ ಎಳೆದುಕೊಂಡಿದೆ ಯುರೋಪ್. ಕಚ್ಚಾ ತೈಲ ಇದ್ರೂ ವಿಮಾನ ಹಾರಲ್ಲ. ಯುರೋಪ್ನ ಅಸಲಿ ಸಮಸ್ಯೆ ಏನು? ಸ್ನೇಹಿತರೆ, ಇಲ್ಲಿ ನಿಮಗೊಂದು ಡೌಟ್ ಬರಬಹುದು. ಯುರೋಪ್ ಬಳಿ ಕಚ್ಚಾ ತೈಲದ ಕೊರತೆ ಏನಿಲ್ಲ, ಬಿಲಿಯನ್ ಗಟ್ಟಲೆ ಬ್ಯಾರೆಲ್ ಸ್ಟಾಕ್ ಇರುತ್ತೆ. ಹಾಗಿದ್ರೆ ವಿಮಾನಗಳಿಗೆ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂತ? ಅದಕ್ಕೆ ಉತ್ತರ ರಿಫೈನಿಂಗ್ ಕ್ರೈಸಿಸ್, ಅಂದ್ರೆ ತೈಲ ಸಂಸ್ಕರಣೆಯ ಸಮಸ್ಯೆ. ಜೆಟ್ ಫ್ಯೂಯಲ್ ಅಂದ್ರೆ ಏವಿಯೇಷನ್ ಟರ್ಬೈನ್ ಫ್ಯೂಯಲ್. ಇದು ಪೆಟ್ರೋಲ್, ಡೀಸೆಲ್ ತರಹ ಅಲ್ಲ. ಅದು ಅತ್ಯಂತ ಹೈಗ್ರೇಡ್ ಇಂಧನ. ಕಚ್ಚಾ ತೈಲವನ್ನ ತಂದು ನೇರವಾಗಿ ವಿಮಾನಕ್ಕೆ ಹಾಕೋಕೆ ಆಗಲ್ಲ, ಅದನ್ನ ರಿಫೈನ್ ಮಾಡಬೇಕು. ಆದ್ರೆ ಯುರೋಪ್ನಲ್ಲಿ ಈ ಜೆಟ್ ಫ್ಯೂಯಲ್ ರಿಫೈನ್ ಮಾಡೋ ಕೆಪಾಸಿಟಿ ತುಂಬಾ ಕಮ್ಮಿ ಇದೆ. ಇರೋ ರಿಫೈನರಿಗಳು ಕೂಡ ಆಲ್ರೆಡಿ ಮ್ಯಾಕ್ಸಿಮಮ್ ಕೆಪಾಸಿಟಿಲಿ ಕೆಲಸ ಮಾಡ್ತಿವೆ. ಹೊಸದಾಗಿ ರಿಫೈನ್ ಮಾಡೋಕೆ ಸಾಧ್ಯವೇ ಇಲ್ಲ. ಯುರೋಪ್ ದಿನಕ್ಕೆ 16 ಲಕ್ಷ ಬ್ಯಾರೆಲ್ ಜೆಟ್ ಫ್ಯೂಯಲ್ ಕನ್ಸ್ಯೂಮ್ ಮಾಡುತ್ತೆ. ಅದರಲ್ಲಿ 5 ಲಕ್ಷ ಬ್ಯಾರೆಲ್ ಡೈರೆಕ್ಟ್ ಆಗಿ ಇಂಪೋರ್ಟ್ ಆಗಬೇಕು. ಅದರಲ್ಲೂ 75% ಮಿಡಲ್ ಈಸ್ಟ್ನಿಂದ ಬರಬೇಕು. ಇಲ್ಲಿ ಇನ್ನೊಂದು ಅತಿದೊಡ್ಡ ಸಮಸ್ಯೆ ಅಂದ್ರೆ ಯುರೋಪ್ನ ಏರ್ಪೋರ್ಟ್ಗಳು ಫಾಲೋ ಮಾಡೋ ಜಸ್ಟ್ ಇನ್ ಟೈಮ್ ಮಾಡೆಲ್. ಅಂದ್ರೆ ಏರ್ಪೋರ್ಟ್ಗಳಲ್ಲಿ ತಿಂಗಳುಗಟ್ಟಲೆ ಆಗುವಷ್ಟು ಇಂಧನ ಸ್ಟಾಕ್ ಇಟ್ಕೊಳ್ಳಲ್ಲ. ಅವರ ಹತ್ತಿರ ದೊಡ್ಡ ದೊಡ್ಡ ಸ್ಟೋರೇಜ್ ಟ್ಯಾಂಕ್ಗಳಿಲ್ಲ. ಹಡಗು ಬರುತ್ತೆ, ಇಂಧನ ಸಪ್ಲೈ ಆಗುತ್ತೆ, ವಿಮಾನ ಹಾರುತ್ತೆ. ಇದೇ ಅವರ ರೊಟೀನ್. ಹೀಗಾಗಿ ಹಡಗು ಬರೋದು 10 ರಿಂದ 14 ದಿನ ಲೇಟ್ ಆದ್ರೂ ಏರ್ಪೋರ್ಟ್ನಲ್ಲಿ ವಿಮಾನಗಳ ಹಾರಾಟವೇ ನಿಂತು ಹೋಗುತ್ತೆ. ಒಂದು ಸಣ್ಣ ಲಾಜಿಸ್ಟಿಕ್ ಪ್ರಾಬ್ಲಮ್ ದೊಡ್ಡ ಆಪರೇಷನ್ ಕ್ರೈಸಿಸ್ ಆಗಿ ಕನ್ವರ್ಟ್ ಆಗುತ್ತೆ. IEA ರಿಪೋರ್ಟ್ ಪ್ರಕಾರ ಗಲ್ಫ್ನಿಂದ ಬರೋ ಸಪ್ಲೈ ಕಟ್ ಆದ್ರೆ ಜೂನ್ ಹೊತ್ತಿಗೆ ಯುರೋಪ್ ಬಳಿ ಕೇವಲ 23 ದಿನಗಳಿಗೆ ಆಗುವಷ್ಟು ಮಾತ್ರ ಸ್ಟಾಕ್ ಉಳಿಯುತ್ತೆ. ಕೆಲವು ಏರ್ಪೋರ್ಟ್ಗಳಂತೂ ಕೇವಲ 3 ವಾರದಲ್ಲಿ ನಮ್ಮನ್ನ ಇಂಧನ ಖಾಲಿಯಾಗುತ್ತೆ ಅಂತ ಆಲ್ರೆಡಿ ವಾರ್ನಿಂಗ್ ಕೊಟ್ಟು ಬಿಟ್ಟಿವೆ. ದುಬಾರಿ ಟಿಕೆಟ್, ನಿಲ್ಲಲಿಲ್ಲವೇ ವಿಮಾನಗಳು, ಜಗತ್ತಿನ ಮೇಲೇನು ಎಫೆಕ್ಟ್? ಈ ಜೆಟ್ ಫ್ಯೂಯಲ್ ಕ್ರೈಸಿಸ್ ಕೇವಲ ಯುರೋಪ್ಗೆ ಮಾತ್ರ ಸೀಮಿತ ಆಗಿರಲ್ಲ. ಇದರ ಡಾಮಿನೋ ಎಫೆಕ್ಟ್ ಇಡೀ ಜಗತ್ತಿಗೆ ತಟ್ಟಲಿದೆ. ಮೊದಲಿಗೆ ವಿಮಾನ ಪ್ರಯಾಣಿಕರಿಗೆ ಇದರ ಬಿಸಿ ಮುಟ್ಟಿದೆ. ರಾಯ್ಟರ್ಸ್ ರಿಪೋರ್ಟ್ ಪ್ರಕಾರ ಯುರೋಪ್ನಿಂದ ಹೊರಡೋ ಲಾಂಗ್ ಹಾಲ್ ಫ್ಲೈಟ್ಗಳ ಟಿಕೆಟ್ ದರದಲ್ಲಿ ಪ್ರತಿ ಪ್ರಯಾಣಿಕನಿಗೆ ಬರೋಬ್ಬರಿ $104 ಅಂದ್ರೆ ಸುಮಾರು $9,500 ಏರಿಕೆಯಾಗಿದೆ. ಅದೇ ಯುರೋಪ್ ಒಳಗೆ ಸಂಚರಿಸೋ ಫ್ಲೈಟ್ಗಳ ಟಿಕೆಟ್ ದರದಲ್ಲಿ €29 ಹೆಚ್ಚಳವಾಗಿದೆ. ಏರ್ಲೈನ್ ಕಂಪನಿಗಳು ಟಿಕೆಟ್ ರೇಟ್ ಏರಿಸ್ತಿವೆ, ರೂಟ್ಗಳನ್ನ ಕಟ್ ಮಾಡ್ತಿವೆ, ಫ್ಯೂಯಲ್ ಸರ್ಚಾರ್ಜ್ ಹಾಕ್ತಿವೆ. ಅಷ್ಟೇ ಅಲ್ಲ, ಫ್ಲೈಟ್ಗಳನ್ನ ಕ್ಯಾನ್ಸಲ್ ಮಾಡೋಕೆ ಶುರು ಮಾಡಿವೆ. IATA ಅಂದ್ರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಕೂಡ ಡೇಂಜರ್ ವಾರ್ನಿಂಗ್ ಕೊಟ್ಟಿದೆ. ಮೇ ತಿಂಗಳ ಅಂತ್ಯದಿಂದ ಯುರೋಪ್ನಲ್ಲಿ ಫ್ಲೈಟ್ಗಳು ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗೋಕೆ ಶುರುವಾಗಲಿವೆ ಅಂತ ಹೇಳಿದೆ. ಲುಫ್ತಾನ್ಸಾ ಕಂಪನಿ ತಮ್ಮ ವಿಮಾನಗಳನ್ನ ಗ್ರೌಂಡ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದೆ. ಏರ್ ಫ್ರಾನ್ಸ್, KLM ನಂತಹ ದೊಡ್ಡ ದೊಡ್ಡ ಏರ್ಲೈನ್ ಕಂಪನಿಗಳು ಲಾಂಗ್ ಹಾಲ್ ಟಿಕೆಟ್ ದರವನ್ನ ಕನಿಷ್ಠ €50 ಹೆಚ್ಚಿಸಲಿವೆ. ಇದು ಕೇವಲ ಪ್ಯಾಸೆಂಜರ್ ಫ್ಲೈಟ್ಗಳ ಕಥೆಯಲ್ಲ. ಕಾರ್ಗೋ ಫ್ಲೈಟ್ಗಳ ಅಂದ್ರೆ ಸರಕು ಸಾಗಣೆ ವಿಮಾನಗಳ ಹಾರಾಟ ಕೂಡ ನಿಲ್ಲಲಿದೆ. ಇದರಿಂದ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹಣದುಬ್ಬರ ಆಗತ್ತೆ. ತಿನ್ನೋ ಆಹಾರದಿಂದ ಹಿಡಿದು ಮನೆಯ ಫರ್ನಿಚರ್ ವರೆಗೂ ಪ್ರತಿಯೊಂದರ ಬೆಲೆಯೂ ಗಗನಕ್ಕೇರಲಿದೆ. ಆರ್ಥಿಕತೆ ಪಾತಾಳಕ್ಕೆ ಕುಸಿಯೋದಂತೂ ಗ್ಯಾರಂಟಿ ಅಂತ IEA ಚೀಫ್ ಫಾತಿಹ್ ಬಿರೋಲ್ ಆಲ್ರೆಡಿ ಹೇಳಿದ್ದಾರೆ. 40% ತೈಲ ಅದೇ ದಾರಿಯಲ್ಲಿ ಬರಬೇಕು. ಭಾರತದ ಕಥೆಯೇನು? ಈಗ ಈ ಇಡೀ ಬಿಕ್ಕಟ್ಟಿನಿಂದ ನಮ್ಮ ಭಾರತಕ್ಕೆ ಏನು ಲಾಭ, ಏನು ನಷ್ಟ? ನಮ್ಮ ದೇಶ ಇಂಪೋರ್ಟ್ ಮಾಡ್ಕೊಳ್ಳೋ ಕಚ್ಚಾ ತೈಲದಲ್ಲಿ 40% ಬರೋದು ಇದೇ ಹಾರ್ಮುಜ್ ಜಲಸಂಧಿ ಮೂಲಕ. ಹಾಗಾಗಿ ಭಾರತ ಕಂಪ್ಲೀಟ್ ಸೇಫ್ ಅಂತ ಹೇಳೋಕೆ ಆಗಲ್ಲ. ಮಾರ್ಚ್ ತಿಂಗಳಲ್ಲಿ ಭಾರತದ ಕಚ್ಚಾ ತೈಲ ಇಂಪೋರ್ಟ್ 13% ಡ್ರಾಪ್ ಆಗಿದೆ. ಮಿಡಲ್ ಈಸ್ಟ್ನಿಂದ ಬರೋ ಸಪ್ಲೈ ಬರೋಬ್ಬರಿ 61% ಕುಸಿದಿದೆ. ಆದ್ರೆ ಇಲ್ಲಿ ರಷ್ಯಾ ನಮ್ಮ ಕೈ ಹಿಡಿದಿದೆ. ರಷ್ಯಾದ ತೈಲ ಈ ಗ್ಯಾಪ್ ಅನ್ನ ಸ್ವಲ್ಪ ಮಟ್ಟಿಗೆ ಫಿಲ್ ಮಾಡಿದೆ. ಹಾಗಂತ ಭಾರತಕ್ಕೆ ಬಿಸಿಯೇ ತಟ್ಟಿಲ್ಲ ಅಂತಲ್ಲ. ಭಾರತ ಕೂಡ ದೇಶೀಯ ವಿಮಾನಯಾನ ಸಂಸ್ಥೆಗಳಿಗೆ ಏವಿಯೇಷನ್ ಫ್ಯೂಯಲ್ ಬೆಲೆ ಏರಿಕೆಯನ್ನ ಏಪ್ರಿಲ್ ತಿಂಗಳಲ್ಲಿ ಕ್ಯಾಪ್ ಮಾಡಿದೆ. ಡೀಸೆಲ್ ಮತ್ತು ATF ಎಕ್ಸ್ಪೋರ್ಟ್ ಡ್ಯೂಟಿಯನ್ನ ಹೆಚ್ಚು ಮಾಡಿದೆ. ಆದ್ರೆ ಈ ಬಿಕ್ಕಟ್ಟಿನಲ್ಲಿ ಭಾರತಕ್ಕೆ ಒಂದು ದೊಡ್ಡ ಅವಕಾಶ ಕೂಡ ಇದೆ. ಭಾರತ ಯುರೋಪ್ಗೆ ರಿಫೈನ್ಡ್ ಜೆಟ್ ಫ್ಯೂಯಲ್ ಅನ್ನ ಸಪ್ಲೈ ಮಾಡುವ ಪ್ರಮುಖ ದೇಶ. ಕಳೆದ ವರ್ಷ ಭಾರತ ಯುರೋಪ್ಗೆ ಬರೋಬ್ಬರಿ 4.1 ಮಿಲಿಯನ್ ಮೆಟ್ರಿಕ್ ಟನ್ ಜೆಟ್ ಫ್ಯೂಯಲ್ ಅನ್ನ ಎಕ್ಸ್ಪೋರ್ಟ್ ಮಾಡಿದೆ. ಇದು 2021ಕ್ಕೆ ಹೋಲಿಸಿದರೆ 3 ಪಟ್ಟು ಹೆಚ್ಚು. 2022ರಿಂದ 2025ರವರೆಗೆ ಯುರೋಪ್ನ 15% ಏವಿಯೇಷನ್ ಫ್ಯೂಯಲ್ ಇಂಪೋರ್ಟ್ ಆಗಿದ್ದು ಭಾರತದಿಂದಲೇ. ಈಗ
ಯುರೋಪ್ನಲ್ಲಿ ಜೆಟ್ ಫ್ಯೂಯಲ್ ಕೊರತೆ ಇರೋದ್ರಿಂದ ಭಾರತದ ಎಕ್ಸ್ಪೋರ್ಟ್ ಡಿಮ್ಯಾಂಡ್ ಇನ್ನೂ ಹೆಚ್ಚಾಗುತ್ತೆ. ಒಂದು ಕಡೆ ರಷ್ಯಾದಿಂದ ಕಚ್ಚಾ ತೈಲ ತಂದು ಅದನ್ನ ರಿಫೈನ್ ಮಾಡಿ ಅದೇ ಯುರೋಪ್ಗೆ ಮಾರುವ ಅವಕಾಶ ಭಾರತಕ್ಕಿದೆ. ಮಾರ್ಚ್ ತಿಂಗಳಲ್ಲಿ ಸೌತ್ ಈಸ್ಟ್ ಏಷ್ಯಾಕ್ಕೆ ಭಾರತದ ಡೀಸೆಲ್ ಎಕ್ಸ್ಪೋರ್ಟ್ 7 ವರ್ಷಗಳ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಹೀಗಾಗಿ ಈ ಗ್ಲೋಬಲ್ ಕ್ರೈಸಿಸ್ನಲ್ಲಿ ಭಾರತ ಒಂದು ಸ್ವಿಂಗ್ ಎಕ್ಸ್ಪೋರ್ಟರ್ ಆಗಿ ಲಾಭ ಮಾಡಿಕೊಳ್ಳೋ ಎಲ್ಲ ಸಾಧ್ಯತೆಗಳು ಇವೆ. ಆದ್ರೆ ಡೊಮೆಸ್ಟಿಕ್ ಏರ್ಲೈನ್ಗಳ ಮೇಲಿನ ಪ್ರೆಷರ್ ಕೂಡ ಹ್ಯಾಂಡಲ್ ಮಾಡಬೇಕಾಗತ್ತೆ. ಮುಂದೇನು? ಒಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಜಿದ್ದಾಜಿದ್ದಿ ಈಗ ಯುರೋಪ್ ಆಕಾಶದಲ್ಲಿ ವಿಮಾನಗಳ ಸದ್ದನ್ನೇ ಅಡಗಿಸುವ ಹಂತಕ್ಕೆ ತಂದು ನಿಲ್ಲಿಸಿದೆ. ಅದೆಷ್ಟೋ ವರ್ಷಗಳಿಂದ ತನ್ನದೇ ಸಾಮ್ರಾಜ್ಯ ಕಟ್ಕೊಂಡು ಎಲ್ಲರನ್ನೂ ಆಳಿಕೊಂಡು ಮೆರೆಯುತ್ತಿದ್ದ ಯುರೋಪ್ ಈಗ ಇಂಧನಕ್ಕಾಗಿ ಪರದಾಡ್ತಿದೆ. ರಷ್ಯಾಗೆ ಬುದ್ಧಿ ಕಲಿಸುತ್ತೇನೆ ಅಂತ ಹೋದ ಯುರೋಪ್ ಈಗ ತಾನೇ ತೋಡಿದ ಗುಂಡಿಗೆ ಬಿದ್ದಂತಾಗಿದೆ. ಹಾರ್ಮುಜ್ ಜಲಸಂಧಿಯ ಈ ಬಿಕ್ಕಟ್ಟು ಸದ್ಯಕ್ಕಂತೂ ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗೆ ಮುಂದುವರೆದ್ರೆ ಜಗತ್ತು 1973ರ ಆಯಿಲ್ ಕ್ರೈಸಿಸ್ಗಿಂತ ಭೀಕರವಾದ ಆರ್ಥಿಕ ಕುಸಿತ ಎದುರಿಸಬೇಕಾಗತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಅಮೆರಿಕ ಮತ್ತು ಇರಾನ್ ತಮ್ಮ ಹಠ ಬಿಡ್ತಾರಾ ಅಥವಾ ಯುರೋಪ್ ಆಕಾಶ ಸ್ತಬ್ಧವಾಗುತ್ತಾ? ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಮೆಂಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ ಡೆಪ್ತ್ ನ್ಯೂಸ್ ಎಕ್ಸ್ಪ್ಲೈನ್ ನೊಂದಿಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ mastmaga.com.